ಸಿಸಿಎನ್ ವಾರ್ತೆಗಳ ವಾರ್ತಾ ಸಂಚಿಕೆಗೆ ಲಕ್ಷ್ಮೀ ಗಾದ್ಗಿಮಡು ವಂದನೆಗಳು. ಇಂದಿನ ಮುಖ್ಯಾಂಶಗಳು. ಸಿದ್ದರಾಮಯ್ಯ ಸಿಎಂ ಸ್ಥಾನಕ್ಕೆ ಕೂಡಲೇ ರಾಜೀನಾಮೆ ನೀಡಲಿ, ಮೂಡಾ ಪ್ರಕರಣ ಸಿಬಿಐಗೆ ಒಪ್ಪಿಸಲು ಒತ್ತಾಯ. ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ. ಗಾಂಧೀಜಿಯವರ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಶಿಲ್ಪಾ ಶರ್ಮಾ. ಔರಾದ್ ಶಾಸಕರ ಕಚೇರಿಯಲ್ಲಿ ಗಾಂಧಿ ಶಾಸ್ತ್ರಿ ಜನ್ಮದಿನ ಆಚರಣೆ. ಶಾಸಕ ಪ್ರಭು ಚವ್ಹಾಣ್ರಿಂದ ಪೌರ ಕಾರ್ಮಿಕರಿಗೆ ಬಟ್ಟೆ ವಿತರಣೆ. ಇಲ್ಲಿಯ ಪತ್ರಿಕಾ ಭವನದಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿ, ಮೈಸೂರು ಮೂಡಾದಲ್ಲಿ ನಿವೇಶನ ಹಂಚಿಕೆಗಳಲ್ಲಿ ಸುಮಾರು 4 ರಿಂದ 5 ಸಾವಿರ ಕೋಟಿ ಹಗರಣ ಮಾಡಿರುವ ಸಿದ್ದರಾಮಯ್ಯ ಅವರು ನೈತಿಕ ಹೊಣೆ ಹೊತ್ತು ಸಿಎಂ ಕುರ್ಚಿ ಖಾಲಿ ಮಾಡಬೇಕು ಎಂದು ಆಗ್ರಹಿಸಿದರು. ಈಗಾಗಲೇ ಮೂಡಾದಿಂದ ನಡೆದಿರುವ ನಿವೇಶ ಹಂಚಿಕೆ ಹಗರಣ ಕುರಿತು ರಾಜ್ಯ ಹೈಕೋರ್ಟ್ ಮುಖ್ಯಮಂತ್ರಿ ವಿರುದ್ಧ ತನಿಖೆ ನಡೆಸುವಂತೆ ಆದೇಶ ನೀಡಿತು. ನ್ಯಾಯಾಲಯದ ಆದೇಶವನ್ನು ಪ್ರಶ್ನಿಸಿ ಜನಪ್ರತಿನಿಧಿ ನ್ಯಾಯಾಲಯಕ್ಕೆ ಮೊರೆ ಹೋಗಿದ್ದರು. ಅಲ್ಲಿ ಸಹ ಅವರ ವಿರುದ್ಧ ಅರ್ಜಿದಾರರು ಸಲ್ಲಿಸಿರುವ ಆರೋಪದ ಮೇಲೆ ಲೋಕಾಯುಕ್ತ ತನಿಖೆ ನಡೆಸುವಂತೆ ಆದೇಶಿಸಿದರು. ಸಹ ಮುಖ್ಯಮಂತ್ರಿಗಳು ರಾಜೀನಾಮೆ ನೀಡದೆ ಜನರಿಗೆ ದಾರಿ ತಪ್ಪಿಸುವಂತಹ ಕೆಲಸ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಮಂಡಳಿಯಲ್ಲಿಯೂ ಸಹ 180 ಕೋಟಿಗಿಂತಲೂ ಹೆಚ್ಚಿನ ಹಣವನ್ನು ಅವ್ಯವಹಾರ ಮಾಡಿ ಯಾರಿಗೆ ನಿಗಮದಿಂದ ಲಾಭ ಬೇಕಾಗಿತ್ತು ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಿಗಮದ ಹಣವನ್ನು ಲೂಟಿ ಮಾಡಿದ್ದಾರೆ ಎಂದು ದೂರಿದರು. ಮೂಡಾ ಪ್ರಕರಣದಲ್ಲಿ ಜಾರಿ ನಿರ್ದೇಶನ ಇಲಾಖೆ ಪ್ರವೇಶ ಮಾಡಿದಂತೆ ಹೆಂಡತಿಗೆ ನೀಡಿರುವ ನಿವೇಶನಗಳನ್ನು ಹಿಂದಕ್ಕೆ ಪಡೆದು ಆರೋಪದಿಂದ ಮುಕ್ತರಾಗಲು ಮೂಡಾಕ್ಕೆ ವಾಪಸ್ಸು ಮಾಡಿ ಬಚಾವಾಗಲು ಎಲ್ಲ ರೀತಿಯ ತಂತ್ರಗಳನ್ನು ನಡೆಸುತ್ತಿದ್ದಾರೆ ಎಂದರು. ಎಸ್ಐಟಿ ಸಿದ್ದರಾಮಯ್ಯ, ಸುರ್ಜಿವಾಲ್, ಡಿಕೆ ಶಿವಕುಮಾರ್ ಅವರ ವಿಶೇಷ ತಂಡವಾಗಿದೆ ಎಂದು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ವಿರುದ್ಧ ಕಿಡಿಕಾರಿದರು. ಮಹರ್ಷಿ ವಾಲ್ಮೀಕಿ ನಿಗಮ ಮಂಡಳಿಯಲ್ಲಿ ನಡೆದಿರುವ 180 ಕೋಟಿ ರೂಪಾಯಿಗಿಂತಲೂ ಹೆಚ್ಚಿನ ಅವ್ಯವಹಾರ ತನಿಖೆಗೆ ಒತ್ತಾಯಿಸಿ ಬಿಜೆಪಿ ನಾಯಕರು ಪಾದಯಾತ್ರೆ ನಡೆಸಿದಾಗ ಎಸ್ಐಟಿನಿಂದ ತನಿಖೆ ನಡೆಸಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಂದಾಗಿದ್ದರು. ಒಟ್ಟಾರೆ ತಮ್ಮ ಮುಖ್ಯಮಂತ್ರಿ ಭದ್ರವಾಗಿಸಲು ಎಲ್ಲ ರೀತಿಯ ತಂತ್ರವನ್ನು ನಡೆಸುತ್ತಾರೆ ಎಂದ ಅವರು, ಈ ಹಿಂದೆ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ವಿರುದ್ಧ ಲೋಕಾಯುಕ್ತ ಪ್ರಕರಣ ದಾಖಲಿಸಿದ್ದಾಗ ಪ್ರತಿಪಕ್ಷದಲ್ಲಿದ್ದ ಸಿದ್ದರಾಮಯ್ಯ ರಾಜೀನಾಮೆ ನೀಡಲು ಒತ್ತಾಯಿಸಿದರು. ಇಂದು ಸಂವಿಧಾನಕ್ಕೆ ಅಗೌರವದ ರೀತಿಯಲ್ಲಿ ನಡೆದುಕೊಳ್ಳುತ್ತಿದ್ದು ನಾಡಿನ ಜನರು ಗಮನಿಸುತ್ತಿದ್ದಾರೆ ಎಂದರು. ಮೂಡಾ ಹಗರಣದಲ್ಲಿ ಜೈಲಿಗೆ ಹೋಗುವುದು ನಿಶ್ಚಿತ ಎಂದುಕೊಂಡು ಪಡೆದಿರುವ 14 ನಿವೇಶನಗಳು ಮೂಡಾಗೆ ವಾಪಸ್ಸು ಕೊಟ್ಟು ಬಚಾವಾಗಲು ಪ್ರಯತ್ನ ನಡೆಸುತ್ತಿದ್ದಾರೆ ಎಂದು ದೂರಿದರು. ಮಾತು ಎತ್ತಿದರೆ ಸಂವಿಧಾನದ ಕಾನೂನು ಬಗ್ಗೆ ಮಾತನಾಡುವ ಸಿದ್ದರಾಮಯ್ಯ ಇವತ್ತು ಅವೆಲ್ಲವನ್ನು ಮರೆತು ನಾನು ಏಕೆ ಮಾಡಿಲ್ಲ, ಏಕೆ ರಾಜೀನಾಮೆ ಕೊಡಲಿ ಎಂದು ಹೇಳುವ ಮುಖಾಂತರ ಜನರಿಗೆ ದಾರಿ ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದು ಅವರು, ಒಂದು ವೇಳೆ ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಮೂಡಾ ಪ್ರಕರಣವನ್ನು ಸಿಬಿಐಗೆ ಒಪ್ಪಿಸದಿದ್ದರೆ ಪಕ್ಷವು ಉಗ್ರ ಹೋರಾಟ ಮಾಡಲಾಗುತ್ತದೆ ಎಂದು ಎಚ್ಚರಿಸಿದರು. ಇದೇ ವೇಳೆ ಬಸವ ಕಲ್ಯಾಣ ಶಾಸಕ ಶರಣು ಶಲ್ಗರ್ ಮಾತನಾಡಿ, ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರಿಯಲು ಸಿದ್ದರಾಮಯ್ಯನವರಿಗೆ ಯಾವುದೇ ನೈತಿಕತೆ ಇಲ್ಲ, ಕೂಡಲೇ ರಾಜೀನಾಮೆ ನೀಡಲಿ, ದೇಶದ ಸಂವಿಧಾನಕ್ಕೆ ಗೌರವ ನೀಡಬೇಕು ಎಂದರು. ಸುದ್ದಿಗೋಷ್ಠಿಯಲ್ಲಿ ಹುಮ್ನಾಬಾದ್ ಶಾಸಕ ಡಾಕ್ಟರ್ ಸಿದ್ದು ಪಾಟೀಲ್, ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್, ಮೂಡಾ ಮಾಜಿ ಅಧ್ಯಕ್ಷ ಬಾಬು ಅಲಿ ಮತ್ತಿತರರಿದ್ದರು. ಬೆಳವಣಿಗೆ ತಾವು ನೋಡ್ತಾ ರಾಜ್ಯದ ಮುಖ್ಯಮಂತ್ರಿಯವರು ಯಾವ ತರ ಬಚಾವ್ ಆಗ್ಲಿಕ್ಕೆ ಏನೇನು ಮಾಡ್ತಾ ಇದಾರ, ಕೆಲವು ಅಂಶಗಳು, ಕೆಲವು ಪ್ರಶ್ನೆಗಳು ನಾನು ಮಾಧ್ಯಮ ಮುಖಾಂತರ ಕೇಳಕ್ ಇಚ್ಛೆ ಪಡ್ತೀನಿ. ಮೊದಲನೇದಾಗಿ ತಮ್ಮ 40 ವರ್ಷದ ರಾಜಕೀಯದಲ್ಲಿ ನನಗೊಂದು ಕಪ್ಪು ಚುಕ್ಕೆ ಇಲ್ಲ ಅಂತ ಎಲ್ಲೋದ್ರು ಕೂಡ ಜಂಬ ಕೊಚ್ಚಿ ಮಾತಾಡ್ತಾ ಇದ್ರು. ಈಗ ಅವ್ರ ಕೆಳಗಿದ್ದ ACB ನೇಮಕ ಮಾಡಿಕೊಂಡ್ರು, ಆಂಟಿ ಕರಪ್ಷನ್ ಬ್ಯೂರೋ. ಅವ್ರಿಗೆ ಬಚಾವ್ ಮಾಡಿ ಕ್ಲೀನ್ ಚಿಟ್ ಕೊಡ್ಬೇಕು ACB ಮಾಡಿ. ಮತ್ತೆ ರೀಡೋ ಪ್ರಕರಣ ಕೆಂಪಣ್ಣ ಆಯೋಗ ರಚನೆ ಮಾಡಿದ್ರೆ ಅವಾಗ 2013ರಿಂದ 2018ರವರೆಗೆ ಆಗ ಡಿನೋಟಿಫಿಕೇಶನ್ ಮಾಡಿದ್ರು. ಸುಮಾರು 500 ಎಕರೆ ಮೇಲ್ಗಡೆ ಆ ಕೆಂಪಣ್ಣ ಆಯೋಗ ರಚನೆ ಮಾಡಿ ವರದಿ ಕೂಡ ಅವರು 2018ರಲ್ಲಿ ರೆಡಿಯಾಗಿತ್ತು. ಬಟ್ ವರದಿನೇ ಎಲ್ಲಿದೆ, ಯಾವ ಹಂತದಲ್ಲಿದೆ, ಯಾರಿಗೆ ಸಬ್ಮಿಟ್ ಮಾಡಿದಾರೆ ಅದು ಕೂಡ ಇನ್ನತನ ರಾಜ್ಯ ಜನತೆ ಗೊತ್ತಾಗಿಲ್ಲ. ಎರಡನೇ ಪ್ರಶ್ನೆ, ಮಹರ್ಷಿ ವಾಲ್ಮೀಕಿ ಹಗರಣ 187 ಕೋಟಿ ವ್ಯವಹಾರ ನಡೆದಿದೆ. ಹೊರ ರಾಜ್ಯಕ್ಕೆ ಅಮೌಂಟ್ ಹೋಗಿದೆ, ಬಾರಾ ರೆಸ್ಟೋರೆಂಟಿಗೆ ಹೋಗಿದೆ, ಲಿಂಬರ್ದಿನ್ನಿ ಕಾರ್ ಪರ್ಚೇಸ್ ಮಾಡಿದ್ರು, ಅವ್ರ ಫ್ಯಾಮಿಲಿದವರೆಲ್ಲ ಶಾಪಿಂಗ್ ಮಾಡಿದ್ರು, ಗೋಲ್ಡಿಗೆ ಹೋದರು, ಡೈಮಂಡ್ ಪರ್ಚೇಸ್ ಮಾಡಿದ್ರು. ಮತ್ತೆ ಎಲ್ಲ ಕೇಂದ್ರ ಎಲೆಕ್ಷನ್ಗೆ ಹೋಗ್ತು, ಮತ್ತು ಬಳ್ಳಾರಿ ಎಲೆಕ್ಷನ್ ಕೂಡ ಹಣ ಬಳಕೆಯಾಗಿ ಪ್ರೂಫ್ ಆಗಿ ಗೊತ್ತಿದೆ. ಅವರೇ ಸ್ವತಃ ರಾಜ್ಯದ ಮುಖ್ಯಮಂತ್ರಿ ಅಧಿವೇಶನದಲ್ಲಿ ನಾವಾಗ್ಲಿ ಶರಣು ಸರ್ಕಾರ ಸಿದ್ದು ಪಾಟೀಲ್ ಅವರು ಇದ್ದಾಗ ನಮ್ಮ ರಾಜ್ಯಾಧ್ಯಕ್ಷರು ಆರ್ ಅಶೋಕ್ ಅವರು ಕ್ವಶನ್ ಮಾಡಿದಾಗ ಇಲ್ಲ 187 ಹಗರಣ ಆಗಿಲ್ಲ, ಓನ್ಲಿ 87 ಕೋಟಿ ಅಷ್ಟೇ ಹಗರಣ ಅಂತ ಸ್ವತಃ ಒಪ್ಕೊಂಡಿದ್ದು ಇಡೀ ರಾಜ್ಯಕ್ಕೆ ಗೊತ್ತಿದಂಥ ವಿಷಯ. ನಾಲ್ಕನೇದಾಗಿ ಮೂಡಾ ಹಗರಣ
ದೀನ್ ದಲಿತರ ಜಾಗ ಕಬಳಿಸಿ 14 ನಿವೇಶನ 60 ಕೋಟಿ ಹೆಚ್ಚು ಮೌಲ್ಯದ ಅವರ ಧರ್ಮ ಪತ್ನಿಯವರ ಹೆಸರಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡು ಬಂದಿ ನಿವೇಶನ ಅಂತ ಒಂದು ದಲಿತರ ಜಾಗ ಕೇಳಿದ್ರೆ ನನಗೆ 60 ಕೋಟಿ ಬರ್ಬೇಕು ಅದರಲ್ಲಿಂದ ಕಂಪೆನ್ಸೇಷನ್ 60 ಕೋಟಿ ಹ್ಯಾಂಗ್ ಬಿಡ್ಲಿಕ್ಕೆ ಆಗ್ತದ ಅಂತ ಇದೊಂದು ಕೂಡ ಸಿದ್ದರಾಮಯ್ಯ ಕೂಡಲೇ ಉತ್ತರ ಕೊಡಬೇಕು. 5ನೇದಾಗಿ ಕುಂಬಳಕಾಯಿ ಕಳ್ಳ ಹೆಗಲು ಮುಟ್ಟಿ ನೋಡಿಕೊಂಡೆ ಅಂತ ನಿಮ್ಮ ಪರಿಸ್ಥಿತಿ ಮೂಡ ಹಗರಣದಲ್ಲಿ ಇಡಿ ಕೇಸ್ ದಾಖಲ ಆಗ್ತಾ ಇದ್ದಂಗೆ ತಮ್ಮ ಕುರ್ಚಿ ಉಳಿಸ್ಕೊಲಿಕ್ಕೆ ಒಂದೇ ದಿವಸ ಮೊದಲ ತಮ್ಮ ಧರ್ಮ ಪತ್ನಿಜಿಯವರ ಮುಖಾಂತರ ಸೈಟ್ ಹಿಂದಿರುಗಿಸ್ತೀನಿ ಅಂತ ಇದೊಂದು ಹೊಸ ನಾಟಕ ಸಿದ್ದರಾಮಯ್ಯರು ಶುರು ಮಾಡಿದ್ದಾರೆ. ಇದು ಕೂಡ ಉತ್ತರ ಕೊಡಬೇಕು. ಸಿದ್ದರಾಮಯ್ಯರ ಹಿಂದಿನ ಆಡಳಿತದಲ್ಲಿ ಲೋಕಾಯುಕ್ತ ದುರ್ಬಲಗೊಳಿಸಿ ಸನ್ಮಾನ್ಯ ಆಗಿದ್ದಂಥ ಸನ್ಮಾನ್ಯ BS ಯಡಿಯೂರಪ್ಪ ಅವರು 2008ರಿಂದ 2013ವರೆಗೆ ಲೋಕಾಯುಕ್ತನ ಬಲಪಡಿಸಿದ್ರು. ಅಡ್ವಾಣಿಯವರು ಬೆಂಗಳೂರು ಬಂದಿದ್ರು, ಎಲ್ಲರಿಗೂ ಗೊತ್ತಿದ್ದ ವಿಷಯ. ಲೋಕಾಯುಕ್ತ ಬಲಪಡಿಸಿದ್ರು. 2013ರಿಂದ 2018 ಲೋಕಾಯುಕ್ತ ತೆಗೆದು ACB ರಚನೆ ಮಾಡಿದ್ರು. ಆಮೇಲೆ ಈಗ ಪ್ರತಿ ಪ್ರಕರಣದಲ್ಲಿ SIT ಏನೇ ಆಗಲಿ SIT ರಚನೆ ಮಾಡ್ತಾ ಇದ್ರು. SIT ಅಂದ್ರೆ ಏನೋ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಇಲ್ಲ. ಸಿದ್ದರಾಮಯ್ಯ, ಸುರ್ಜಿವಾಲಾ, ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್ ಅದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಇಲ್ಲ. ಅದು ಸಿದ್ದರಾಮಯ್ಯವರು, ಸುರ್ಜಿವಾಲಾ ಆ್ಯಂಡ್ ಶಿವಕುಮಾರ್, DK ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್ ಅದರ ಹೆಸರು. ಅಂದ್ರೆ ಏನೇ ಆದರೂ ಕ್ಲೀನ್ ಚಿಟ್ ಮಾಡಿ ಮತ್ತೆ ಬಾಯಿ ಚೇತ್ ಬರೀ ಮಾಡ್ದಾಗ್ತದೆ. ಅದೇ ಸ್ಪೆಷಲ್ SIT. ಅರೊಂದು ಮಾತಿಗೆ SIT ರಚನೆ ಮಾಡಿದ್ದೀವಿ ಅಂತ. SIT ರಚನೆ ಮಾಡಿದ್ರು ಮೊನ್ನೆ ಯಾಕೆ ಮತ್ತೆ ಸೈಟಾಗಿ ವಾಪಸ್ ಕೊಟ್ಟರು. ಇದು ಒಂದು. ಮತ್ತು ಕರ್ನಾಟಕ CBI ತನಿಖೆ ಅವಕಾಶ ಇರಬಾರ್ದು ಅಂತಂದು ಕ್ಯಾಬಿನೆಟ್ ಡಿಸಿಷನ್ ಮಾಡಿ ಆ ರಾಜ್ಯಪಾಲರಿಗೆ ಕಳಿಸಿದ್ದು. ಇದು ನಿರ್ಬಂಧ ಇರ್ಲಿಕ್ಕೆ ಏನು ಆತಂಕ ಇದ್ದಿರ್ಬೇಕು. ಇದು ಕೂಡ ರಾಜ್ಯ ಜನತೆಗೆ ಉತ್ತರ ಕೊಡಬೇಕು. ಮತ್ತೆ ಮಿಸ್ಟರ್ ಕ್ಲೀನ್ ಅಂತ ಎಲ್ಲ ಕಡೆ ಹೇಳ್ತಿದ್ರು. ಈ 14 ಸೈಟ್ ತಗೊಂಡು ಮತ್ತೆ ಆಫೀಸ್ ಕೊಟ್ಟರು, ಕ್ಲೀನ್ನೆಸ್ ಎಲ್ಲಿಗೆ ಹೋಯ್ತು. ಸಮಾಜವಾದಿ, ನಾನು ದೀನ್ ದಲಿತರ ಕಡುಬಡವ್ರ ಬಗ್ಗೆ ಕೆಲಸ ಮಾಡ್ತೀನಿ, ದಿನನಿತ್ಯ ಮಾಡ್ತೀನಿ, ನನಗೆ BJPದವ್ರು ಬೇಕಂತ ಇದು ಮಾಡ್ತಾ ಇದ್ದಾರೆ ಅಂತ ಎಲ್ಲ ಕಡೆ ಹೇಳ್ತಾರೆ. ಒಂದು ಸೈಟ್ ಯಾಕೆ ವಾಪಸ್ ಕೊಟ್ಟರು. ಅವ 60 ಕೋಟಿ ನನಗೆ ಯಾಕೆ ಬೇಕಂದ್ರು ಕಂಪೆನ್ಸೇಷನ್. ಈಗ ಮತ್ತೆ ಯಾಕೆ ವಾಪಸ್ ಕೊಟ್ಟರು. ಇದು ಮಾನ್ಯ ರಾಜ್ಯಪಾಲರು ತನಿಖೆ ಸೂಚನೆ ಕೊಟ್ಟಾಗ ಕುರ್ಚಿ ಬಲಪಡಿಸ್ಲಿಕ್ಕೆ ಮತ್ತು ಹೈಕೋರ್ಟ್ ಮೆಟ್ಲೆ ಇರಬೇಕು. ಆಗ ಮತ್ತು ರಾಜ್ಯಪಾಲರಿಗಲ್ದೇ ಪ್ರಧಾನಮಂತ್ರಿಯವರಿಗೆ, ರಾಷ್ಟ್ರಪತಿಯವರ ಬಗ್ಗೆ ಹಗುರಾಗಿ ಮಾತಾಡಿದಂಥ ಸಿದ್ದರಾಮಯ್ಯನವರು. ಇದು ಕೂಡ ದೇಶಕ್ಕೆ ಉತ್ತರ ಕೊಡಬೇಕು. ಗೌರವಿಸಿದ ಸ್ಥಾನದಲ್ಲಿ ಇದ್ದವ್ರಿಗೆ ಯಾವ ಥರ ಮಾತಾಡ್ತಾರೆ ರಾಜ್ಯದ ಮುಖ್ಯಮಂತ್ರಿ. ಮತ್ತು ಲೋಕಾಯುಕ್ತ ಮತ್ತು ಇಡಿ ತನಿಖೆ ಹೆದರಿ ಈ ರೀತಿ ಸಿದ್ದರಾಮಯ್ಯನವರು ತನಿಖೆ ಪ್ರಾರಂಭದ ನಿಮ್ಮ ಕೈಗಳದ ಅಧಿಕಾರಿಗಳು ಕೈಕೊಟ್ಟ ಪರಿಸ್ಥಿತಿ ಬಂದಿದೆ. ಬಟ್ ಎಲ್ಲರಿಗೆ CBIಗೆ, ಇಡಿಗೆ, ಲೋಕಾಯುಕ್ತಿಗೆ ಹೆದರಿ ಅವರು 14 ಸೈಟು ವಾಪಸ್ ಕೊಟ್ಟಿದ್ದಾರೆ. ಇದಕ್ಕೆ ಉತ್ತರ ಕೊಡಬೇಕು ಸಿದ್ದರಾಮಯ್ಯ. ಹಾಗೂ BJPಯ ಸದನ ಒಳಗಡೆ ಕೂಡ ಮೂಕಾಡ ಕುರಿತು ಒತ್ತಾಯಿಸಿದೆವು. ಮತ್ತು ಬೆಂಗಳೂರು, ಮೈಸೂರು ನಮ್ಮ ರಾಜ್ಯದ ಅದು ಮತ್ತೆ NDA ಮೈತ್ರಿಕೂಟ JDS ಅವರು ಕುಮಾರಸ್ವಾಮಿ ನೇತೃತ್ವದಲ್ಲಿ ಸಕ್ಸಸ್ಫುಲ್ ಆಗಿ ನಾವು ಪಾದಯಾತ್ರೆ ಮಾಡಿದ್ವಿ. ಇಡೀ ನಮ್ಮ ಬೀದರ್ ಎಲ್ಲ ಶಾಸಕರು ಉಪಸ್ಥಿತ, ಅವರು ಹೆಚ್ಚಿನ ನಮ್ಮ ಬೀದರ್ ಜಿಲ್ಲೆ ಎಲ್ಲ ಶಾಸಕರು ಕೂಡ ಪೂರ್ತಿ ಮುಗಿಯವರೆಗಿದ್ದೆವು. ಇದೆಲ್ಲ ಸಕ್ಸಸ್ ಆಯ್ತಲ್ಲ ಪಾದಯಾತ್ರೆ ನಮ್ಮ ರಾಜ್ಯಾಧ್ಯಕ್ಷರು ಹಾಗೂ JDSನ ನೇತೃತ್ವದಲ್ಲಿ. ಅದಕ್ಕೆ ಸಂವಿಧಾನಿಕ ಹುದ್ದೆಯಲ್ಲಿ ಅವ್ರು ಇರಬಾರ್ದು ಸಿದ್ದರಾಮಯ್ಯನವರು. ಆ ಒಂದು ಮೂಢ ಹಗರಣ ಬಯಲಿಗೆಳೆದಂಥ ನಮ್ಮ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರು ಮತ್ತು ಅಪೋಸಿಷನ್ ಲೀಡರ್ R. ಅಶೋಕ್ ಅವರು ರಿಸರ್ವೇಷನ್ ಮಾಡಬೇಕು, ತನಿಖೆ ಆಗ್ಬೇಕಂತ ಇಡೀ ನಾವೆಲ್ಲ ಪಾದಯಾತ್ರೆ ಮಾಡಿದೆವು ಬೆಂಗಳೂರಿನಿಂದ ಮೈಸೂರಲ್ಲಿ. ಇದು ಕೂಡ ನಾವು ಯಶಸ್ವಿಯಾಗಿ ನಮ್ಮ ಪಕ್ಷದ ವತಿಯಿಂದ ಮಾಡಿದೆವು. ಮತ್ತು ನ್ಯಾಯಾಂಗ, ಪ್ರಜಾಪ್ರಭುತ್ವ, ಸಂವಿಧಾನ ಪದೇ ಪದೇ ಮಾತಾಡಿದ ಯಾವಾಗ ನ್ಯಾಯಾಂಗ ಬಗ್ಗೆ ಅವರು ಒಬ್ಬರು ವಕೀಲರಿದ್ದಾರೆ. 16 ಬಾರಿ ಬಜೆಟ್ ಮಂಡನೆ ಮಾಡಿದ್ದಾರೆ. ನ್ಯಾಯಾಂಗ ವ್ಯವಸ್ಥೆ, ಸಂವಿಧಾನ ಬಗ್ಗೆ ಯಾವಾಗಿದ್ದು ಮಾತಾಡ್ತಾರೆ. ಈಗ ಸಂವಿಧಾನ ಬಗ್ಗೆ ಎಲ್ಲೋಯ್ತು. ತಪ್ಪು ಮಾಡಿದ್ರೆ ಶಿಕ್ಷೆ ಆಗ್ಬೇಕಂತ ಸಂವಿಧಾನದಲ್ಲಿ ಇದೆ ಅಲ್ಲ, ಡಾಕ್ಟರ್ ಬಾಬಾ ಸಾಹೇಬ್ರೆ ಹೇಳಿದ್ದಾರೆ. ಇಲ್ಲಿ ಶಿಕ್ಷೆ ಆಗ್ತಂತ ಎಲ್ಲೋ ರೆಸಿಗ್ನೇಷನ್ ಕೊಡ್ತಾರೆ.
FIR ಆಯಿತು, ಅವ್ರ ಮೇಲೆ ಅಪರಾಧಿ ಎನ್ಕ್ವೈರಿ ನಡೆದಿದೆ. ಎನ್ಕ್ವೈರಿ FIR ಮಾಡಂದ್ರೆ ಅದಕ್ಕೆ ಒಂದಿನ ಲೇಟ್ ಮಾಡಿದ್ರು, SP ಅವರು ಲೀವ್ ಆಗಿದ್ರು. ಮತ್ತೆ ADGP ಫೋನ್ ಮಾಡಿದ್ಮೇಲೆ ನಮ್ಮ ನ್ಯಾಯಮೂರ್ತಿಗಳು ಒಂದು ರಾಮಾಯಣ ಬಗ್ಗೆ ಒಂದು ಮಾತೇ ಹೇಳಿದ್ರು ಅದರಲ್ಲಿ ಆರ್ಡ್ರಲ್ಲಿ. ಅದು ಹೇಳಿದ್ಮೇಲೆ ಬುದ್ಧಿವಾದ ಬಂದು FIR ಒಂದಿನ ಲೇಟ್ ಮಾಡಿದ್ರು. ಅದು ಏನು ನ್ಯಾಯ ಸಿಕ್ತು ರಾಜ್ಯ ಜನತೆಗೆ? ಅವ್ರ ಕೆಳಗಿದ್ದಂತೆ ಲೋಕಾಯುಕ್ತ ರಾಜ್ಯ ಸರ್ಕಾರ ಕೆಳಗಡೆ ಇರುತ್ತೆ. ಎಲ್ಲಿ ನ್ಯಾಯ ಕೊಡ್ಬೋದು ರಾಜ್ಯ ಜನತೆಗೆ? ಎಲ್ಲಿ ಪಾರದರ್ಶಕ ಇರುತ್ತೆ ಎನ್ಕ್ವೈರಿಯಲ್ಲಿ? ಇದ್ರ ಬಗ್ಗೆ ಕೂಡ ರಾಜ್ಯ ಜನತೆಗೆ ಉತ್ತರ ಕೊಡಬೇಕು. ಮತ್ತು ರಾಜೀನಾಮೆ ಕೊಡುವ ಮಾತ್ರ ಪ್ರಕರಣ ಸಾವಿರಾರು ಕೋಟಿ ಹಗರಣ ಆಗಿದೆ. 4,000-5,000 ಕೋಟಿ, ಎಷ್ಟೊಂದು ನಿವೇಶನ, 1 ಲಕ್ಷ ಮೇಲ್ಪಟ್ಟು ಜನರು ಅಪ್ಲಿಕೇಶನ್ ಹಾಕಿದ್ರು ಮೂಡಾದಲ್ಲಿ. ಇವರಿಗೆ ಬದಲನೇ ನಿವೇಶನ ಕೊಟ್ಟರು. ಅಷ್ಟು ಜನ ವಂಚಿತರಾದ್ರಲ್ಲ ಮೈಸೂರು ನಗರದಲ್ಲಿ. 1 ಲಕ್ಷ ಮೇಲ್ಪಟ್ಟು ಜನ ಅಪ್ಲಿಕೇಶನ್ ಹಾಕಿದ್ರು ಸರ್. ಅರ್ಜಿ ಹಾಕಿದ್ರು ಸರ್. ಲಾಟ್ ಆಗಿದ್ದೇನು 14,000 ಇದ್ದಿರ್ಬೇಕು, ನನಗೆ ಮೊಬೈಲಲ್ಲಿ ಇದೆ, ಅದು ಹೇಳ್ತೀನಿ. 4,000-5,000 ಕೋಟಿ ಹಗರಣ ಆಯ್ತು ಮೂಡಾದಲ್ಲಿ. ಬಿಜೆಪಿದವ್ರೆ ಮತ್ತೆ ಸದನದ ಒಳಗೆ ನಾವೆಲ್ಲ MLAಗಳು RSO ನೇತೃತ್ವದಲ್ಲಿ ಮಾಡಿದೆ. ಸದನದ ಹೊರಗಡೆ ರಾಜ್ಯಾಧ್ಯಕ್ಷ ನೇತೃತ್ವದಲ್ಲಿ ಎಲ್ಲ ಜಿಲ್ಲಾಧ್ಯಕ್ಷರ ಕಾರ್ಯಕರ್ತರು ಎಲ್ಲ ಕಡೆ ಹೋರಾಟ ಇದೆ. ಅದ್ರ ಯಶಸ್ವಿಯಾಗಿ ಪಾದಯಾತ್ರೆ ಮಾಡಿದೆವು. ಅದ್ರ ಯಶಸ್ವಿಯಾಗಿ ಅವ್ರ ಮೇಲೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಆರ್ಡರ್ ಕೊಟ್ಟರು. ಹೈಕೋರ್ಟ್ ಕೂಡ ರಾಜ್ಯಪಾಲರ ಒಂದು ಅನುಮೋದನೆ ಇದಕ್ಕೆ ಎತ್ತಿ ಹಿಡಿದು ಅವ್ರ ಮೇಲೆ ಎನ್ಕ್ವೈರಿಗೆ ಸೂಚಿಸಿತು. ಈಗ ED ಸೋಮೋಟೋ ಏನರ ಹಣದ ವ್ಯವಹಾರ ಆಗಿದೆ ಅಂತ ಕೇಸ್ ದಾಖಲೆ ಇನ್ನೇ ಯಾವುದೇ ಕ್ಷಣದಲ್ಲಿ ಅವ್ರಿಗೆ ನೋಟಿಸ್ ಕೂಡ ಕೊಡ್ಬೋದು, ಯಾರ್ಯಾರು ಅದರಲ್ಲಿ ಇನ್ವಾಲ್ವ್ ಇದ್ದಾರೆ. ಅದಕ್ಕೆ ಇದಕ್ಕೆ ಹೆದರೆ ಅವರು ರಿಜಿಸ್ಟ್ರೇಷನ್ ಕೊಡಲ್ಲ, ಅದಕ್ಕೆ 14 ಸೈಟ್ ವಾಪಸ್ ಕೊಡ್ತೀನಿ ಅಂತ ಪ್ರಯತ್ನ ಇದು ಸರ್. ಕೋರ್ಸ್ ಆಫ್ ಆಕ್ಷನ್ ಸರ್. ಅದು ನೀವು ವಾಲ್ಮೀಕಿ ಹಗರಣದಲ್ಲಿ ಇತ್ತದು. ವಾಲ್ಮೀಕಿ ಹಗರಣದಲ್ಲಿ ಸುಮಾರು ಬ್ಯಾಂಕಲ್ಲಿ ಇದು ಎಷ್ಟು ಸೆಲ್ಫ್ ಹೋಮೋಟೋ 50 ಕೋಟಿ ಏನೋ ಇದೆ ಮೊನ್ನೆ. ಅದು ಯಾಕಂದ್ರೆ 50 ಕೋಟಿ ಏನೋ ಇದೆ, ಅದ್ರ ಮೇಲೆ ಬ್ಯಾಂಕ್ ಟ್ರಾನ್ಸಾಕ್ಷನ್ ಪ್ರಾಬ್ಲಮ್ ಆದ್ರೆ. ಯಾಕೆ ಮೊನ್ನೆ ಮೂಡಾ ಕೇಸಲ್ಲಿ ನೋಡಿದ್ರೆ ಅವರು ಡೈರೆಕ್ಟ್ ಬ್ಯಾಂಕ್ನವರು ಲೆಟರ್ ಬರೆದಿದ್ರು, ಅವರು ಬಂದು ಎನ್ಕ್ವೈರಿ ಸ್ಟಾರ್ಟ್ ಮಾಡಿದ್ರು. 50 ಕೋಟಿನ 100 ಕೋಟಿ ಇದೆ. ಇದರ 4,000-5,000 ಕೋಟಿ ವ್ಯವಹಾರ ಆಗಿದೆ. ಈ ಸಿದ್ದರಾಮಯ್ಯ ಅವರು ಈಗ 14 ಸೈಟ್ ಆಫೀಸ್ ಕೊಟ್ಟರಲ್ಲ, ಅದರಲ್ಲಿ ಏನಾರ ಟ್ರಾನ್ಸಾಕ್ಷನ್ ಆಗಿದೆ ಅಂತ ನೋಡ್ಲಿಕ್ಕೆ ಬಂದಿದ್ದಾರೆ. ಇಡೀ ಮಧ್ಯ ಪ್ರವೇಶ ಮಾಡಿರೋದು ರಾಜಕಾರಣ. ಇದು ಕೇಂದ್ರ ಸರ್ಕಾರ ದುರ್ಬಳಕೆ ಮಾಡ್ಕೊಳ್ತಿದೆ ಅಂತ ಕಾಂಗ್ರೆಸ್ನವರು ಆರೋಪ ಮಾಡಿದ್ದಾರೆ. ಕಾಂಗ್ರೆಸ್ನವರು ಇದಕ್ಕೆ ಬಿಟ್ಟು ಮತ್ತೆ ಏನಿಲ್ಲ ಅವ್ರ ಬಳಿ ಆರೋಪ ಮಾಡೋದು ಒಂದೇ. ಅದು ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಂತ ಮೊನ್ನೆ ED ಅಧಿಕಾರಿಗಳ ಮೇಲೆ FIR ಆಗಿದೆ. ಹೇಗಾದ್ರೂ ಮಾಡಿ ಏನಾರ ಮಾಡಿ ಜನರಿಗೆ ದಿಶಾಗುಲು ಮಾಡೋದ ಕೆಲಸ ಸಿದ್ದರಾಮಯ್ಯನವ್ರದ್ದು, DK ಶಿವಕುಮಾರ್ ಅವರು. ಹೈಕೋರ್ಟ್ ಜನಪ್ರತಿನಿಧಿಗಳ ನ್ಯಾಯಾಲಯದಿಂದ ಕೊಟ್ಟಿದೆ. ಸಿದ್ದರಾಮಯ್ಯನವ್ರ ಪಾತ್ರ ಇಲ್ಲ. ಎಲ್ಲಿ ಸಿದ್ದರಾಮಯ್ಯನವ್ರ ಮೇಲೆ FIR ಮಾಡೋಂಥ ಜನಪ್ರತಿನಿಧಿನೇ ಆಯ್ತಲ್ಲ. ಹೈಕೋರ್ಟ್ ಆರ್ಡರ್ ಬಂದ್ಮೇಲೆ ಮರುದಿನ ಮುಂಜಾನೆ ಅವ್ರ ಮೇಲೆ FIR ಮಾಡ್ರಿ, ತನಿಖೆ ಮಾಡ್ರಿ ಅಂತಂತೆ ಜನಪ್ರತಿನಿಧಿ ಕೊಟ್ಟೆ ಭಟ್ ಅವ್ರು ಕೊಟ್ಟಿದ್ರು. ಸಿದ್ದರಾಮಯ್ಯನವ್ರ ಮೇಲೆ ಆದಂಗೆ ED ಅಧಿಕಾರಿಗಳ ಮೇಲೆ FIR ಆಗಿದೆ. FIR ಇಲ್ಲ ಆಗಿತ್ತು, ಅದು ಖಾರಿಜ್ ಆಯ್ತಲ್ಲ ಲಾಸ್ಟ್ ಟೈಮ್ ಮಾಡಿದ್ದು, ಸ್ಕ್ವಾಶ್ ಆಯ್ತು ಅದು. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಅಹಿಂಸೆ, ಸತ್ಯ ಮತ್ತು ಸರಳತೆಯನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದು ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಹೇಳಿದರು. ಅವರು ಬುಧವಾರ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಬೀದರ್ ಇವರ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಮಹಾತ್ಮ ಗಾಂಧೀಜಿಯವರ 155ನೇ ಜಯಂತಿ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಮಹಾತ್ಮ ಗಾಂಧೀಜಿಯವರು ಶಾಂತಿಯ ಮೂಲಕ ತಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟು
ನುಡಿದಂತೆ ನಡೆದರು. ಹಾಗಾಗಿ ಅವರನ್ನು ನಾವು ರಾಷ್ಟ್ರಪಿತ ಎಂದು ಕರೆಯುತ್ತೇವೆ. ಸ್ವಚ್ಛತೆಯ ಬಗ್ಗೆ ನಾವೆಲ್ಲರೂ ಗಮನ ಹರಿಸಬೇಕು. ನಮ್ಮ ಮನೆಯಂತೆ ಸಾರ್ವಜನಿಕ ಸ್ಥಳಗಳಲ್ಲಿ ಸ್ವಚ್ಛತೆ ಕಾಪಾಡಬೇಕು. ಈ ಕುರಿತು ನಮ್ಮ ಅಕ್ಕಪಕ್ಕದ ಜನರಿಗೂ ಸ್ವಚ್ಛತೆ ಕಾಪಾಡುವಂತೆ ತಿಳಿ ಹೇಳಬೇಕು. ಸ್ವಚ್ಛ ಪರಿಸರದಿಂದ ಆರೋಗ್ಯವಂತ ಸಮಾಜ ನಿರ್ಮಾಣವಾಗುತ್ತದೆ ಎಂದು ಹೇಳಿದರು. ಆರ್ವಿ ಬಿಡಪ್ ಕಾನೂನು ಮಹಾವಿದ್ಯಾಲಯ ಬೀದರ್ ಸಹಾಯಕ ಪ್ರಾಧ್ಯಾಪಕ ಗಣಪತಿ ಟಿ ಅವರು ಗಾಂಧೀಜಿಯವರ ಕುರಿತು ವಿಶೇಷ ಉಪನ್ಯಾಸವನ್ನು ನೀಡಿ ಮಾತನಾಡಿ, ಮಹಾತ್ಮ ಗಾಂಧೀಜಿಯವರ ದಕ್ಷಿಣ ಆಫ್ರಿಕಾದಲ್ಲಿ ವರ್ಣಭೇದ ನೀತಿಯ ವಿರುದ್ಧ ಹೋರಾಟ ಮಾಡಿದ್ದರು. ಭಾರತದಲ್ಲಿ ದಂಡಿ ಸತ್ಯಾಗ್ರಹ, ಅಸಹಕಾರ ಚಳವಳಿ, ಕ್ವಿಟ್ ಇಂಡಿಯಾ ಚಳವಳಿ ಸೇರಿದಂತೆ ಹಲವಾರು ಹೋರಾಟಗಳನ್ನು ಮಾಡುವ ಮೂಲಕ ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟದ ಅವರ ಕೊಡುಗೆ ಅಪಾರವಾಗಿದೆ. ಅವರು ದೇಶಕ್ಕೆ ನೀಡಿದ ಕೊಡುಗೆಗಳ ಬಗ್ಗೆ ಯುವಜನರು ತಿಳಿದುಕೊಳ್ಳಬೇಕಿದೆ ಎಂದು ಹೇಳಿದರು. ಸ್ವಚ್ಛತೆಯ ಪ್ರತಿಜ್ಞೆಯ ವಿಧಿಯನ್ನು ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಎಲ್ಲರಿಗೂ ಬೋಧಿಸಿದರು. ಮಹಾತ್ಮ ಗಾಂಧೀಜಿಯವರ 155ನೇ ಜನ್ಮ ಜಯಂತಿ ಅಂಗವಾಗಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಬೀದರ್ ವತಿಯಿಂದ ವಿವಿಧ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ಹಮ್ಮಿಕೊಳ್ಳಲಾಗಿದ್ದ ಪ್ರಬಂಧ ಸ್ಪರ್ಧೆಯಲ್ಲಿ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಸ್ಥಾನ ಪಡೆದ ಮಕ್ಕಳಿಗೆ ಇದೇ ಸಂದರ್ಭದಲ್ಲಿ ಪ್ರಶಸ್ತಿ ಪತ್ರಗಳನ್ನು ನೀಡಿ ಸನ್ಮಾನಿಸಲಾಯಿತು. ಬೆಳಿಗ್ಗೆ ಸ್ವಚ್ಛತಾ ನಡಿಗೆ ಕಾರ್ಯಕ್ರಮದ ಬೀದರ್ ನಗರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಅಪರ ಜಿಲ್ಲಾಧಿಕಾರಿ ಶಿವಕುಮಾರ್ ಸಿಲ್ವಂತ್, ಬೀದರ್ ಸಹಾಯಕ ಆಯುಕ್ತರಾದ ಮೊಹಮ್ಮದ್ ಶಕೀಲ್, ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಚಂದ್ರಕಾಂತ್ ಶಹಾಬಾದ್ಕರ್, ಯೋಜನಾ ನಿರ್ದೇಶಕರಾದ ಮೋತಿಲಾಲ್ ಲಮಾಣಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಸಿದ್ದರಾಮ್ ಸಿಂಧೆ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಸಹಾಯಕ ನಿರ್ದೇಶಕ ಡಾಕ್ಟರ್ ಸುರೇಶ್ ಜಿ, ಜಿಲ್ಲಾಧಿಕಾರಿಗಳ ಕಚೇರಿಯ ಕಿರಣ್ ಕುಮಾರ್, ಶ್ರೀಕಾಂತ್, ವಾರ್ತಾ ಇಲಾಖೆಯ ವಿಜಯ ಕೃಷ್ಣ, ನರೇಶ್, ತನ್ವೀರ್, ಗೀತಮ್ಮ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು, ವಿವಿಧ ಶಾಲಾ ಕಾಲೇಜಿನ ಶಿಕ್ಷಕರು, ವಿದ್ಯಾರ್ಥಿಗಳು ಸೇರಿದಂತೆ ಹಲವಾರು ಜನರು ಉಪಸ್ಥಿತರಿದ್ದರು. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ 155ನೇ ಜಯಂತಿ ಅಂಗವಾಗಿ ಸ್ವಚ್ಛತಾ ನಡಿಗೆ ಕಾರ್ಯಕ್ರಮದ ಅಂಗವಾಗಿ ಸ್ವಚ್ಛತಾ ನಡಿಗೆ ಕಾರ್ಯಕ್ರಮದ ಉದ್ಘಾಟಕರಾಗಿ ಮತ್ತು ದಕ್ಷ ಮತ್ತು ಪ್ರಾಮಾಣಿಕ ಅಧಿಕಾರಿಗಳನ್ನು ಈ ಸರಳ ಮತ್ತು ಸಜ್ಜನ ಯೋಜನಾ ಕಾರ್ಯಕ್ರಮದ ಮೇಡಮ್ ಅಯ್ಯೋ ಪೌರ ಕಾರ್ಮಿಕರಿಗೆ ಬಟ್ಟೆಗಳನ್ನು ವಿತರಿಸುವ ಮೂಲಕ ಮಾಜಿ ಸಚಿವರು ಹಾಗೂ ಶಾಸಕರಾದ ಪ್ರಭು ಬಿ ಚವ್ಹಾಣ್ ಅವರು ಮಹಾತ್ಮ ಗಾಂಧಿ ಜಯಂತಿಯನ್ನು ವಿಭಿನ್ನವಾಗಿ ಆಚರಿಸಿದರು. ಬೆಳಿಗ್ಗೆ ಔರಾದ್ ಪಟ್ಟಣದ ಶಾಸಕರ ಕಚೇರಿಯಲ್ಲಿ ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಭಾವಚಿತ್ರಗಳಿಗೆ ಪೂಜೆ, ಮಾಲಾರ್ಪಣೆ ಸಲ್ಲಿಸಿ ಗೌರವ ಸಮರ್ಪಿಸಿದ ಶಾಸಕರು ಬಳಿಕ ಪಟ್ಟಣದ ಬಟ್ಟೆ ಅಂಗಡಿಗೆ ತೆರಳಿ ಔರಾದ್ ಪಿ ಪಟ್ಟಣದ ಪ್ರತಿದಿನ ಸ್ವಚ್ಛತೆಯ ಕೆಲಸ ಮಾಡುವ ಸುಮಾರು 50 ಜನ ಪೌರ ಕಾರ್ಮಿಕರಿಗೆ ಹೊಸ ಬಟ್ಟೆಗಳನ್ನು ಕೊಡಿಸಿದರು. ಮುಂದಿನ ದಿನಗಳಲ್ಲಿ ಪ್ರತಿ ವರ್ಷ ಪೌರ ಕಾರ್ಮಿಕರಿಗೆ ಬಟ್ಟೆ ವಿತರಿಸಲಾಗುವುದೆಂದು ಹೇಳಿದರು. ನಂತರ ತಾವು ಕೂಡ ಖಾದಿ ಬಟ್ಟೆಗಳನ್ನು ಖರೀದಿಸಿದರಲ್ಲದೆ ಪ್ರಮುಖರು ಮತ್ತು ಆತ್ಮೀಯರಿಗೆ ಖಾದಿ ಬಟ್ಟೆಗಳನ್ನು ಕೊಡಿಸುವ ಮೂಲಕ ಖಾದಿ ಬಟ್ಟೆಗಳ ಬಳಕೆಗೆ ಪ್ರೇರಣೆ ನೀಡಿದರು. ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಜನರಲ್ಲಿ ಏಕತೆ ಮತ್ತು ಒಗ್ಗಟ್ಟನ್ನು ತರಲು ಗಾಂಧೀಜಿಯವರು ಖಾದಿ ಬಟ್ಟೆಯ ಬಳಕೆಗೆ ಕರೆ ನೀಡಿದರು. ಸ್ವಾವಲಂಬನೆಯ ಸಂಕೇತವಾಗಿರುವ ಖಾದಿ ಬಟ್ಟೆಯ ಬಳಕೆಯ ಬಗ್ಗೆ ಜನರಲ್ಲಿ ಉತ್ತೇಜನ ನೀಡಬೇಕು. ಈ ದಿಶೆಯಲ್ಲಿ ಪರಿಶ್ರಮ ವಹಿಸುತ್ತಿದ್ದೇನೆ ಎಂದರು.
ಔರಾದ್ ಪಟ್ಟಣವನ್ನು ಸ್ವಚ್ಛ ಮತ್ತು ಸುಂದರವಾಗಿಸುವ ಸಂಕಲ್ಪ ಹೊಂದಿದ್ದು ಅದಕ್ಕಾಗಿ ನಿರಂತರ ಕೆಲಸ ಮಾಡುತ್ತಿದ್ದೇನೆ. ಪೌರ ಕಾರ್ಮಿಕರು ಈ ಕೆಲಸಕ್ಕೆ ಸಹಕರಿಸಬೇಕು. ಪಟ್ಟಣದ ಎಲ್ಲ ವಾರ್ಡ್ಗಳಲ್ಲಿ ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ಸ್ವಚ್ಛತೆಯ ಕಾರ್ಯವಾಗಬೇಕು. ಎಲ್ಲರೂ ಸ್ವಚ್ಛತೆಯ ಕೆಲಸವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಬೇಕು ಎಂದು ಪೌರ ಕಾರ್ಮಿಕರಿಗೆ ಸೂಚಿಸಿದರು. ಬಸ್ ನಿಲ್ದಾಣದಲ್ಲಿ ಸ್ವಚ್ಛತೆ. ಗಾಂಧಿ ಜಯಂತಿ ನಿಮಿತ್ತ ಸ್ವಚ್ಛತೆಯ ಸೇವೆ ಅಭಿಯಾನದಡಿ ಶಾಸಕರು ಅಕ್ಟೋಬರ್ 2ರಂದು ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ನಡೆಸಿದರು. ಕೈಯಲ್ಲಿ ಪೊರಕೆ ಹಿಡಿದು ಬಸ್ ನಿಲ್ದಾಣದ ಆವರಣವನ್ನು ಶುಚಿಗೊಳಿಸಿದರು. ಎಪಿಎಂಸಿ ಅಧ್ಯಕ್ಷರಾದ ದೋಂಡಿಬಾ ನರೋಟೆ, ತಹಸೀಲ್ದಾರರಾದ ಮರ್ಶೆಟ್ಟಿ ಚೆದ್ರೆ, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಸ್ವಾಮಿದಾಸ್ ಮತ್ತು ಮತ್ತಿತರ ಮುಖಂಡರು ಸಾಥ್ ನೀಡಿದರು. ತಾಲೂಕಾ ಕೇಂದ್ರವಾಗಿರುವ ಔರಾದ್ ಬಸ್ ನಿಲ್ದಾಣದಿಂದ ಪ್ರತಿದಿನ ಸಾವಿರಾರು ಜನ ಪ್ರಯಾಣಿಸುತ್ತಾರೆ. ಹಾಗಾಗಿ ಬಸ್ ನಿಲ್ದಾಣ ಸದಾ ಶುಚಿಯಾಗಿಡಬೇಕು. ಎಲ್ಲೆಂದರಲ್ಲಿ ಕಸ ಹಾಕದ ರೀತಿಯಲ್ಲಿ ವ್ಯವಸ್ಥೆ ಮಾಡಬೇಕು. ಪ್ರತಿದಿನ ಸ್ವಚ್ಛತಾ ಕಾರ್ಯ ನಡೆಸಬೇಕೆಂದು ಡಿಪೋ ವ್ಯವಸ್ಥಾಪಕರಿಗೆ ಸೂಚಿಸಿದರು. ಇದೇ ವೇಳೆ ಪ್ರತಿದಿನ ಸಂಜೆ ವೇಳೆ ಬೀದರ್ ಔರಾದ್ ನಡುವೆ ಸಂಚರಿಸುವ ಬಸ್ಗಳನ್ನು ಕಡಿತಗೊಳಿಸಿದ್ದು ಜನತೆ ಸಾಕಷ್ಟು ಸಮಸ್ಯೆ ಎದುರಿಸುತ್ತಿದ್ದಾರೆಂದು ಸಾರ್ವಜನಿಕರಿಗೆ ದೂರು ನೀಡಿದರು. ಇದಕ್ಕೆ ಸ್ಪಂದಿಸಿದ ಶಾಸಕರು ಕೂಡಲೇ ಸಮಸ್ಯೆ ಇತ್ಯರ್ಥಪಡಿಸಬೇಕೆಂದು ಸ್ಥಳದಲ್ಲಿದ್ದ ಡಿಪೋ ವ್ಯವಸ್ಥಾಪಕರಿಗೆ ನಿರ್ದೇಶನ ನೀಡಿದರು. सर 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 इकड़ नोड्री हाँ अरे भाई सर सर ಒಂದು ನಿಮಿಷ ಮುಂದಿನ ಸರ್ ಆ ಕಡೆ ಈ ಕಡೆಗೆ ಎಲ್ಲರಿಗೆ ತೊಗೊಂಡು ಹೇಳಿದ್ರಿ ಸರ್ ಹಾಂ ಲಾಸ್ಟ್ ಇವ್ರು सर इकड़ी पगार मिल रहा है ना आपको क्या नहीं मिल रहा है? दोनों मत मेरे को बोलो उधर उधर देखो मत दोनों डम पूरे हेड रही आज दो ಇವ್ರು ಈ सर ये साड़ी साड़ी वन